ಕುಟುಂಬದವರಿಗೆ ನೆಮ್ಮದಿ ಇರಕ್ಕೆ ಸಾಧ್ಯನೇ ಇಲ್ಲ. ನಾನು ಕೂಡ ಬಂದಿದ್ದೀನಿ. ಇಲ್ಲಿ ಬಂದಿರೋರು ಅವರು ಕೂಡ ಹುಡುಗ ಸತ್ತಿರೋನು ನಮ್ಮ ರಿಲೇಟಿವ್ ಆಗಬೇಕು. ಅವನನ್ನು ಕೂಡ ಅವರ ರಿಲೇಟಿವ್. ಹಿಂದೆ ಅವರ ಮಾವ ಇದ್ರು, ಅವರು ನನ್ನ ಫ್ರೆಂಡ್ ಆಗಿದ್ರು. ನನ್ನ ಮನೆ ಕಟ್ಟುವಂತದ್ರಲ್ಲಿ ಅವ್ರದ್ದು ದುರಾದೃಷ್ಟ. ಅದನ್ನೇ ಹೇಳ್ತಾ ಇದ್ರು. ಈಗ ಅವರು ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ಅವ್ರು ತಪ್ಪಿಲ್ಲದೆ ಇದ್ರು ಕೂಡ ಒಂದು ಕೋತಿ ಅಡ್ಡ ಬಂತು ಅಂತೇಳಿ ಆ ಕೋತಿನ ಅವಾಯ್ಡ್ ಮಾಡಕ್ ಹೋಗಿದ್ದಕ್ಕೆ ಹಿಂದೆಯಿಂದ ಗಾಡಿ ಬಂದು ಸುಮಾರು ಅಲ್ಲಿ ಕೂಡ ಅವತ್ತು ಇಡೀ ಹೋಗಿದ್ದವ್ರು ನನ್ನೆಲ್ಲ ಸ್ನೇಹಿತರು. ಅದರಲ್ಲಿ ಅವ್ರು ತೀರೋದ್ರು. ಅವನು ರೆಗ್ಯುಲರ್ ನಮ್ಮ ಮನೆಗೆ ಬರ್ತಾ ಇದ್ದ. ಅವ್ರು ಅದೇ ಹೇಳ್ತಾ ಇದ್ರು, ಇದು ನಮ್ಮ ಕುಟುಂಬದಲ್ಲಿ ಎರಡನೇ ಇನ್ಸಿಡೆಂಟ್. ಒಬ್ಬರು ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಅವ್ರಿಗೂ ಅವಾಗ 38 ವರ್ಷ, ಇವರಿಗೆ 40 ವರ್ಷ. ಏನೋ ನಮ್ಮ ಕುಟುಂಬಕ್ಕೆ ಈ ತರದ ಆಘಾತದ ಮೇಲೆ ಆಘಾತ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನಿಜಕ್ಕೂ ಇದೊಂದು ಆ ಮಗು ಮತ್ತು ಆ ತಾಯಿಯ ನೋಡಿದಾಗ ನಿಜಕ್ಕೂ ಇದು ಅವರ ಮಾತುಗಳನ್ನು ಕೇಳಿದಾಗ ಎಂಥ ಕಲ್ಲು ಹೃದಯನೂ ಕೂಡ ಕರಗಿ ಹೋಗುವಂಥದ್ದು. ನಿಜಕ್ಕೂ ನಾವೆಲ್ಲರೂ ಕೂಡ ಇಂಥ ಸಂದರ್ಭದಲ್ಲಿ ಇಡೀ ಭಾರತ, ಇಡೀ ಹಿಂದೂಸ್ತಾನ ಒಗ್ಗಟ್ಟಾಗಿ ನಾವು ಈ ಭಯೋತ್ಪಾದನಾ ದಾಳಿಯನ್ನು ಎದುರಿಸಬೇಕು. ನಾನು ಕೂಡ ಸಂತಾಪ ಅವರ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ ಕೂತಿದ್ದೆ. ಅವರು ಹೇಳಿದಂಥ ಘಟನೆಗಳು, ಅವ್ರ ಹಿಂದೆ ನಮ್ಮ ಜೊತೆ ಇದ್ದಾಗ ಇಲ್ಲಿ ಅವರ ಕುಟುಂಬದವರು ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಅವ್ರ ತಂದೆನೂ ಕೂಡ 2008ರಲ್ಲಿ ನಾವು DDP ಆಗಿ ಕೆಲಸ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ನನ್ನನ್ನು ಬಂದು ಭೇಟಿ ಮಾಡಿದ್ರು ಅವ್ರು ಯಾವುದೋ ಒಂದು ವಿಚಾರಕ್ಕೋಸ್ಕರ. ಅದನ್ನು ಜ್ಞಾಪಕ ಮಾಡಿಕೊಂಡ್ರು ಅವರೆಲ್ಲ. ಇಡೀ ಈ ಭಾಗದಲ್ಲಿ ಅವರ ಇಡೀ ಕುಟುಂಬ ಈ ಭಾಗದಲ್ಲಿ ನಮ್ಮ ಯಶವಂತಪುರ, ಮತ್ತಿಕೆರೆ, ಯಾಲಹಳ್ಳಿ ಈ ಭಾಗದ ಎಲ್ಲ ಬಂಧುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರ ದುಃಖದ ಮಡುವೆಲ್ದಿದ್ದಾರೆ. ನಾನು ಕೂಡ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂತ ಶಕ್ತಿ ಭಗವಂತ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಅವರ ಆಸೆಗಳೇನಿತ್ತು ಅವರು ಸದಾ ಹೇಳ್ತಾ ಇದ್ದಂತೆ, ಭರತ್ ಒಂದು ಒಳ್ಳೆ ಆಸ್ಪತ್ರೆಗಳನ್ನು ಕಟ್ಟಬೇಕು, ಒಳ್ಳೆ ಆಸ್ಪತ್ರೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಸದಾ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಅವರ ಕುಟುಂಬದವರು ಹೇಳಿದರು, ನೀನು ಒಳ್ಳೆ ಡಾಕ್ಟರ್ ಇದ್ದೀಯಾ, ಒಳ್ಳೆ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತ ಅದನ್ನು ಕೂಡ ಪ್ಲಾನ್ ಮಾಡಿದರಂತೆ. ಮತ್ತೆ ಅವರು ಇಲ್ಲಿಂದ ಹೋಗ್ಬೇಕಾದ್ರೆ ಅವ್ರ ತಂದೆ ತಾಯಿಗೆ ಇಲ್ಲಿ ಬಂದು, ಇದೇ ಸುಂದರನಗರ ಅಂತ, ಇದು ನನ್ನ ಮನೆಗೆ ಬಹಳ ಹತ್ರ ಇರೋದು. ಇಲ್ಲಿ ಬಂದು ಅವ್ರು ಕೇಳದಂತೆ, ನಾವು ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀರಂತ. ಅವ್ರ ತಾಯಿ ಹೇಳಿದ್ರಂತೆ, ಯಾಕಪ್ಪ ಹೋಗ್ತೀಯ ನೀನು, ಬೇರೆ ಯಾವುದು ಸ್ಥಳ ಸಿಗಲಿಲ್ವಾ ನಿಮಗೆ, ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀಯ ಅಂತ. ಆಗ ಅವ್ರ ಅಣ್ಣ ಅವ್ರ ಮನೆಯವರೆಲ್ಲ, ನೀ ಯಾವ ಕಾಲದಲ್ಲಿ ಇದ್ದೀಯಾ ನೀನು, ಆ ಕಾಲ ಎಲ್ಲ ಹೊರಟೋಯ್ತು, ಈಗ ಅಲ್ಲಿ ಆ ಥರದ್ದು ಏನು ಘಟನೆ ಇಲ್ಲ ಅಂತೇಳಿ ಅವ್ರ ತಾಯಿಗೆ ಸಮಾಧಾನ ಮಾಡಿ, ಅವ್ರ ತಾಯಿಯವರು ಬೇಡ ಅಂದ್ರೂ ಕೂಡ ಹೋಗಿದ್ದಾರೆ ಅಂತ ಈಗ ಅವರ ಅಣ್ಣ ನನಗೆ ಹೇಳಿ ದುಃಖವನ್ನ ತೋಡ್ಕೊಂಡಿದ್ದಾರೆ. ಇವೆಲ್ಲ ನೋಡ್ತಾ ಇದ್ರೆ ಈ ಟೆರರಿಸ್ಟ್ಗಳಿಗೆ, ಭಯೋತ್ಪಾದಕರಿಗೆ, ಅವರಿಗೆ ಕರುಣೆ, ಜಾತಿ, ಧರ್ಮ ಏನು ಇಲ್ಲ ಅಂತ ಕಾಣಿಸುತ್ತೆ. ಅವರ ಗುರಿ ಒಂದೇ, ಭಯೋತ್ಪಾದನೆ ಮಾಡೋದು, ಭಯೋತ್ಪಾದನೆ ಮುಖಾಂತರ ಹಣ ಸಂಪಾದನೆ ಮಾಡೋದು, ಅದರಲ್ಲೇ ವಿಕೃತ ಆನಂದವನ್ನು ಪಡೆಯುವಂತ ಈ ಸಂಸ್ಕೃತಿ ಈ ಪಾಕಿಸ್ತಾನಕ್ಕೆ ನಿರಂತರವಾಗಿ ಅಂಟಿ ಬಂದ್ಬಿಟ್ಟಿದೆ. ಅವ್ರ DNA ಬಂದ್ಬಿಟ್ಟಿದೆ. ಅದನ್ನು ಯಾರು ಅವ್ರಿಗೆ ಅಳಿಸಕ್ಕೆ ಸಾಧ್ಯನೇ ಇಲ್ಲ. ಮೋಸ್ಟ್ಲಿ ಪಾಕಿಸ್ತಾನ ಸತ್ತು ಹೋದಾಗ ಏನಾದರೂ ಈ ಥರದ ಮನಸ್ಥಿತಿ ಹೋಗ್ತೈತೆ ಹೊರತು ಪಾಕಿಸ್ತಾನ ಬದುಕಿರೋವರೆಗೂ ಈ ಮನಸ್ಥಿತಿ ಹೋಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದರಿಂದ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗಾಗಲೇ ನಾನು ಕಮಿಷನರ್ ಜೊತೆ ಮಾತಾಡಿದ್ದೀನಿ. ಇಲ್ಲಿನ ರೆಸಿಡೆನ್ಸ್, ನಾನು ಕೂತಿದ್ದಾಗ ಇಲ್ಲಿನ ರೆಸಿಡೆನ್ಸ್ ಎಲ್ಲ ಬಂದು ಭೇಟಿ ಮಾಡಿ, ಇಲ್ಲಿ ಒಂದು ಪಾರ್ಕ್ ಇದೆ, ಸುಂದರನಗರ ಪಾರ್ಕ್. ನಾವೆಲ್ಲ ನೋಡಿರೋ ಪಾರ್ಕ್ ಇದು, ಸುಂದರನಗರ ಪಾರ್ಕ್ ಅಂತ ಇದೆ. ಇದಕ್ಕೆ ಅವ್ರ ಹೆಸರಿಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಮುನ್ರತ್ನಮ್ಮ ಕೂಡ ಫೋನ್ ಮಾಡಿ ನನಗೆ ಲೆಟರ್ ಕೂಡ ಕೊಟ್ಟಿದ್ದಾರೆ. ನಾನು ಕಮಿಷನರ್ ಜೊತೆ ಮಾತಾಡಿದ್ದೀನಿ. ಅವ್ರ ನೆನಪು ಉಳಿಲಿ, ಯಾಕಂದ್ರೆ ಅದಕ್ಕೂ ಯಾವುದೇ ಹೆಸರಿರಲಿಲ್ಲ, ಬಡಾವಣೆ ಹೆಸರು ಮಾತ್ರ ಇತ್ತು. ಇಲ್ಲಿನ ಅಸೋಸಿಯೇಷನ್ ಕೊಟ್ಟಿದ್ದಾರೆ, ಆ ಹೆಸರನ್ನು ಇಡುವಂಥದ್ದಕ್ಕೆ ನಾನು ಈಗ ಕಮಿಷನರ್ ಜೊತೆ ಮಾತಾಡಿದ್ದೀನಿ. ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನಮ್ಮ MLAನೂ ಹೇಳಿದ್ದಾರೆ, ಮತ್ತೆ ನಮ್ಮ MP ಅವರು ಡಾಕ್ಟರ್
ಮಂಜುನಾಥ್ ಅವರು ಹೇಳಿದ್ದಾರೆ. ಅದಾದರೆ ಅವರ ನೆನಪು ಇಲ್ಲಿ ಉಳಿಯುತ್ತೆ ಒಂದು ಆ ದೃಷ್ಟಿಯಿಂದನೂ ಕೂಡ ನಾನು ಕಮಿಷನರ್ ಜೊತೆ ಮಾತಾಡಿದ್ದೀನಿ.